ರಾಜಕೀಯ ಯಶಸ್ಸಿಗಾಗಿ ಮೂಕಾಂಬಿಕೆ ದರ್ಶನ ಪಡೆದ್ರ ವಿಜಯ್. ಎಂಜಿಆರ್ ಜಯಲಲಿತಾಗೆ ರಾಜಕೀಯ ಯಶಸ್ಸು ನೀಡಿದ್ದ ಮೂಕಾಂಬಿಕೆ ಆಶೀರ್ವಾದದಿಂದ ಸವಾಲುಗಳನ್ನ ಮೆಟ್ಟಿ ನಿಂತಿದ್ರು ಎಂಜಿಆರ್. ಎಐಎಡಿಎಂಕೆ ಪಕ್ಷ ಬಲಪಡಿಸಲು ಎಂಜಿಆರ್ಗೆ ಸಿಕ್ಕಿದ್ದ ಶಕ್ತಿ. ದೇವಿ ಆಶೀರ್ವಾದ. ಎಂಜಿಆರ್ ಉತ್ತರಾಧಿಕಾರಿ. ಜಯಲಲಿತಾ ಮೂಕಾಂಬಿಕೆಯ ಪರಮ ಭಕ್ತಿ ಆಗಿದ್ರು. ತಮಿಳುನಾಡು ರಾಜಕೀಯದಲ್ಲಿ ಯಶಸ್ಸಿನ ಶಿಖರವೇರಿದ್ದರು ಜಯಲಲಿತಾ. ಎಂಜಿಆರ್ ಜಯಲಲಿತಾ ಹಾದಿಯನ್ನೇ ಈಗ ಸಿಎಂ ವಿಜಯ್ ಹಿಡಿದ್ರ ಅನ್ನೋ ಪ್ರಶ್ನೆ. ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಕೆಲವೇ ದಿನಗಳಲ್ಲಿ ಜೋಸೆಫ್ ವಿಜಯ್ ಕರ್ನಾಟಕದ ಶಕ್ತಿ ಕೇಂದ್ರಗಳಲ್ಲಿ ಒಂದಾಗಿರುವ ಮೂಕಾಂಬಿಕಾ ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಈ ಹಿಂದೆ ಎಂಜಿಆರ್ ಹಾಗೂ ಜಯಲಲಿತಾ ಕೂಡ ತಾಯಿಯ ದರ್ಶನವನ್ನ ಪಡೆದಿದ್ರು. ಹೀಗಾಗಿ ರಾಜಕೀಯ ಯಶಸ್ಸಿಗಾಗಿ ಮೂಕಾಂಬಿಕೆಯ ದರ್ಶನವನ್ನ ಪಡೆದ್ರ, ಸಂಕಲ್ಪ ಮಾಡಿದ್ರ. ಎಂಜಿಆರ್ ಜಯಲಲಿತಾಗೆ ರಾಜಕೀಯ ಯಶಸ್ಸು ನೀಡಿದ್ದ ಮೂಕಾಂಬಿಕೆ. ಯಾಕಂದ್ರೆ ಈ ಹಿಂದೆ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಎಂಜಿಆರ್ ಅವರು ಕೂಡ ಇದೇ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರು. ಅದಾದ ಬಳಿಕ 2004ರಲ್ಲಿ ಜಯಲಲಿತಾ ಅವರು ಕೂಡ ಮೂಕಾಂಬಿಕೆಯ ದರ್ಶನವನ್ನ ಪಡೆದಿದ್ರು. ಇದೀಗ ಅದೇ ಸಾಲಿನಲ್ಲಿ ಸಿಎಂ ಜೋಸೆಫ್ ವಿಜಯ್ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ. 1 ಕೆಜಿ 600 ಗ್ರಾಂ ತೂಕದ ಬೆಳ್ಳಿ ಖಡ್ಗವನ್ನು ಕೊಟ್ಟಿದ್ದಾರೆ. ಎಐಎಡಿಎಂಕೆ ಪಕ್ಷ ಬಲಪಡಿಸಲು ಎಂಜಿಆರ್ಗೆ ಈ ಹಿಂದೆ ದೇವಿಯ ಆಶೀರ್ವಾದ ಸಿಕ್ಕಿತ್ತು. ಎಂಜಿಆರ್ ಉತ್ತರಾಧಿಕಾರಿಯಾಗಿದ್ದಂತಹ ಜಯಲಲಿತಾ ಅವರು ಕೂಡ ಅದೇ ಪರಂಪರೆಯನ್ನ ಮುಂದುವರೆಸಿದ್ರು. ಜಯಲಲಿತಾ ಅವರು ಕೂಡ ಮೂಕಾಂಬಿಕೆಯ ಪರಮ ಭಕ್ತಿ ಆಗಿದ್ರು. ತಮಿಳುನಾಡು ರಾಜಕೀಯದಲ್ಲಿ ಯಶಸ್ಸಿನ ಶಿಖರವನ್ನ ಏರಿದ್ರು ಜಯಲಲಿತಾ ಅವರು. ಇದೀಗ ಅದೇ ಹಾದಿಯಲ್ಲಿ ಜೋಸೆಫ್ ವಿಜಯ್ ಕೂಡ ಮುಂದುವರೆದಿದ್ದಾರೆ. ಯಾಕಂದ್ರೆ ವಿಜಯ್ ಅವರಿಗೆ ಸಾಕಷ್ಟು ಸವಾಲುಗಳಿದೆ. ಹೂವಿನ ಹಾದಿಯಂತೂ ಖಂಡಿತ ಇಲ್ಲ. ಪ್ರಬಲ ಪಕ್ಷಗಳ ವಿರುದ್ಧ ಮೊದಲ ಬಾರಿಗೆ ಕಣಕ್ಕೆ ಇಳಿದು ಯಶಸ್ವಿ ವಿಜಯವನ್ನ ಸಾಧಿಸಿದ್ದಾರೆ ವಿಜಯ್. ಹೀಗಾಗಿ ಸಾಕಷ್ಟು ಸವಾಲುಗಳು ವಿಜಯ್ ಮುಂದಿದೆ. ಪ್ರಧಾನ ಅರ್ಚಕರಾದ ರಾಮಚಂದ್ರ ಅಡಿಗರು ನಮ್ಮ ಜೊತೆಗಿದ್ದಾರೆ. ಅಡಿಗರೆ, ಏನೆಲ್ಲ ಆಯಿತು ನಮಗೇನು ಗೊತ್ತಿಲ್ಲ, ನಾವು ಹೊರಗಿದ್ದೆವು, ಒಳಗೆ ಏನೆಲ್ಲ ಧಾರ್ಮಿಕ ವಿಧಿವಿಧಾನಗಳಾಯಿತು ಅನ್ನುವಂಥ. ಮುಖ್ಯಮಂತ್ರಿಗಳಾದಂಥ ವಿಜಯ್ ಅವರು ಬಂದಾಗ ಪೂರ್ಣಕುಂಭದಿಂದ ಅವರನ್ನು ಸ್ವೀಕಾರ ಮಾಡಿ ಇಲ್ಲಿ ಸ್ತಂಭ ಗಣಪತಿಯಲ್ಲಿ ಅವರನ್ನು ಪ್ರಾರ್ಥನೆ ಮಾಡಿಸಿ ಆನಂತರ ನೇರ ಒಳಗಡೆ ದರ್ಶನಕ್ಕೆ ಕರ್ಕೊಂಡು ಹೋಗಲಾಯಿತು. ಆನಂತರ ದರ್ಶನ ಮಾಡಿ ಫಲ ಇಡಿಸಿ ಆನಂತರ ಅವರಿಗೆ ಸಂಕಲ್ಪ ಮಾಡಲಾಯಿತು. ಸಂಕಲ್ಪ ವಿಶೇಷವಾಗಿ ಅವರೇನೂ ಕೇಳಲಿಲ್ಲ. ಮತ್ತು ಅವರು ಖಡ್ಗವನ್ನು ಇವರು ಕೂಡ ಸಮರ್ಪಣೆ ಮಾಡಿದ್ದಾರೆ. ಅದರದ್ದು ತೂಕ ಅಳತೆ ಇನ್ನೂ ಗೊತ್ತಿಲ್ಲ, ಅಲ್ಲಿ ಒಳಗಡೆ ಆಫೀಸಲ್ಲಿದೆ. ಈಗ ಪ್ರಾರ್ಥನೆ ಮಾಡಿಕೊಂಡ್ರು ಇದನ್ನು ಕೂಡ ದೇವಿಗೆ ನಿತ್ಯ ಅರ್ಚನೆಯಲ್ಲಿ ಅಲಂಕಾರದಲ್ಲಿ ಉಪಯೋಗಿಸಬೇಕಂತ. ಆನಂತರದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಆನಂತರ ವೀರಭದ್ರ ಸ್ವಾಮಿಯ ದರ್ಶನ ಮಾಡಿ ಪ್ರಸಾದ ಮಾಡಿ ಒಂದು ಪ್ರದಕ್ಷಿಣೆ ಮಾಡಿ ಈಗ ದೇವಸ್ಥಾನದಿಂದ ತೆರಳಿ. ಎಂಜಿಆರ್ ಥರ ಇವರು ಕೂಡ ಒಂದು ಖಡ್ಗವನ್ನು ಕೊಟ್ಟಿದ್ದಾರೆ. ಚಿನ್ನದ ಖಡ್ಗ ಅಂತ ಗೊತ್ತಿಲ್ಲ, ಅದು ಹೊರೆಯಲ್ಲಿದೆ ಮತ್ತು ಬಾಕ್ಸಲ್ಲಿ ಫುಲ್ ಅದು ಸೀಲ್ ಆಗಿದೆ. ಇನ್ನು ಓಪನ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ಈಗ ಆಫೀಸಲ್ಲಿ ಕೇಳ್ಕೊಳ್ಬೇಕು. ಬೆಳ್ಳಿಯ ಹೊರೆ ಇದೆ. ಈಗ ಎಂಜಿಆರ್ ಕೊಟ್ಟಿದ್ದು ಬೆಳ್ಳಿಯ ಹೊರೆ, ಒಳಗಡೆ ಚಿನ್ನದ ಖಡ್ಗ. ಇದು ನೋಡಬೇಕಷ್ಟೆ ಯಾವ ಥರ ಇತ್ತು ಅಂದರೆ ಅವರ ತಮ್ಮ ಜೊತೆ ಸಂವಹನ ಹೇಗಿತ್ತು, ಮತ್ತು ಏನಾದ್ರು ಇಂಥದ್ದೇ ಸಂಕಲ್ಪ ಅಂತ ಏನಾದ್ರು ಮಾಡಿಕೊಂಡ್ರ ಅಂತ? ಇಲ್ಲ, ವಿಶೇಷವಾದ ಏನು ಸಂಕಲ್ಪವನ್ನು ಮನಸ್ಸಲ್ಲಿ ಹೇಳ್ಕೊಳ್ಳಿಲ್ಲ ಅವರು ಮಾತಾಡಿದ್ದಷ್ಟೇ. ಖಡ್ಗವನ್ನು ದೇವರತ್ತ ನಿತ್ಯ ಇಟ್ಟು ಬಂದಾಗ ಭಕ್ತರಿಗೆ ತೋರಿಸ್ತೀರಾ ಅಂತ ಕೇಳಿದ್ರು ಅಷ್ಟೇ. ಬೇರೆ ಎಂಜಿಆರ್ ಕೊಟ್ಟ ಖಡ್ಗ ಅದನ್ನೇನ ನೆನಪು ಮಾಡಿಕೊಂಡ್ರ, ಕೇಳಿದ್ರ? ಅಲ್ಲ, ಎಂಜಿಆರ್ ಖಡ್ಗವನ್ನು ಅವರಿಗೆ ತೋರಿಸಿ ಅವ್ರ ಕೈಯಲ್ಲಿ ಹಿಡಿಸಿ ತೋರಿಸಿ ಅವರಿಗೆ ದರ್ಶನ ಮಾಡಿಸಲಾಗಿದೆ. ಇನ್ನೊಮ್ಮೆ ಬರ್ತೇನೆ ಅನ್ನುವ ಬಗ್ಗೆ ಏನಾದರೂ ಮಾತಾಡಿದ್ರ? ಆ ಥರ ಏನೂ ಹೇಳಲಿಲ್ಲ. ಪ್ರಸಾದವನ್ನು ಸ್ವೀಕಾರ ಮಾಡಿದ್ರು ಅಷ್ಟೇ. ಇದು ರಾಮಚಂದ್ರ ಅಡಿಗರ ಮಾತು. ಎಂಜಿಆರ್ ಕೊಟ್ಟ ರೀತಿ ಇವರು ಕೂಡ ಒಂದು ಖಡ್ಗವನ್ನು ಕೊಟ್ಟಿದ್ದಾರೆ. ಅದರ ಮೌಲ್ಯ ಏನು, ಚಿನ್ನ ಬೆಳ್ಳಿ ಯಾವ ಲೋಹದಿಂದ ಅದನ್ನು ಮಾಡಲಾಗಿದೆ ಇತ್ಯಾದಿ ವಿಚಾರಗಳನ್ನು ತಿಳಿದುಕೊಳ್ಬೇಕಾಗುತ್ತೆ. ಸೊ ಬಹಳ ಸುಮಾರು ಒಂದು 30 ನಿಮಿಷಗಳ ಕಾಲ ಟೆಂಪಲ್ನಲ್ಲಿ ಇದ್ದು ದೇವರ ದರ್ಶನವನ್ನು ಮಾಡಿ ಎಂಜಿಆರ್ ಕೊಟ್ಟ ರೀತಿಯಲ್ಲಿ ತಾವು ಕೂಡ ಒಂದು ಖಡ್ಗವನ್ನು ಕೊಟ್ಟು ಪ್ರತಿದಿನ ಅದನ್ನು ಭಕ್ತರಿಗೆ ತೋರಿಸುವ ವ್ಯವಸ್ಥೆ ಮಾಡುವಂತೆ ನಿವೇದಿಸಿ ವಿಜಯ್ ಇಲ್ಲಿಂದ ತೆರಳಿದ್ದಾರೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.